ಆರ್ ನಗರದ ಮತ್ತೊಂದು ಪ್ರಕರಣ, ಐಶ್ವರ್ಯ ಗೌಡ ವಿರುದ್ಧ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನ 2.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಂಚಿಸಿದ್ದಾರೆ ಅನ್ನುವ ವನಿತಾ ಐತಾಳ್ ಅವರ ದೂರನ್ನು ಆಧರಿಸಿ ಐಶ್ವರ್ಯ ಗೌಡಗೆ ನೋಟಿಸ್ ಜಾರಿಯಾಗಿದೆ. ವರಾಹಿ ಜ್ಯುವೆಲ್ಲರ್ನ ಮಾಲಕಿ ವನಿತಾಗೆ ವಂಚನೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ನೋಟಿಸ್ ಅನ್ನು ನಿಮ್ಮ ಪವರ್ ಟಿವಿ ನಿಮ್ಮ ಮುಂದಿಡ್ತಾ ಇದೆ. ಕೇವಲ ನೋಟಿಸ್ ಮಾತ್ರ ಅಲ್ಲ, ಐಶ್ವರ್ಯ ಗೌಡ ಮತ್ತು ವನಿತಾ ನಡುವಿನ ಆಡಿಯೋ ಸಂಭಾಷಣೆ ಕೂಡ ಒಂದಿದೆ. ವನಿತಾ ಜೊತೆಗೆ ಡಿ.ಕೆ. ಸುರೇಶ್ ರಂತೆ ಧರ್ಮೇಂದ್ರ ಮಾತಾಡೋ ಆಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಆರೋಪ ಕೇಳಿ ಬಂದಿತ್ತು, ನೆನಪಿದೆಯಾ? ಡಿ.ಕೆ. ಸುರೇಶ್ ಅವರು ಅಂತೇಳಿ ಅವರ ಸಿಸ್ಟರ್ ನಾನು ಅಂತೇಳಿ ವಂಚಿಸಿದ್ಲು, ಧರ್ಮ ಅವ್ರ ಹತ್ರ ಡಿ.ಕೆ. ಸುರೇಶ್ ತರ ಮಾತಾಡ್ಸಿದ್ಲು ಅಂತ. ಆ ಆಡಿಯೋ ಕೂಡ ಈಗ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ. ಐಶ್ವರ್ಯ ಗೌಡ ವನಿತಾ ನಡುವಿನ ಆಡಿಯೋ ಸಂಭಾಷಣೆ ಲಭ್ಯ ಆಗಿದೆ. ಬಳಿಕ ವನಿತಾ ಜೊತೆ ಡಿ.ಕೆ. ಸುರೇಶ್ ರಂತೆ ಧರ್ಮೇಂದ್ರ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ಗೊತ್ತಾ ಧರ್ಮ? ಡಿ.ಕೆ. ಸುರೇಶ್ ತರ. ಆ ಆಡಿಯೋ ಏನಿದೆ ಗೊತ್ತಾ? ವನಿತಾ ಮತ್ತು ಐಶ್ವರ್ಯ ಏನು ಮಾತಾಡ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳಿ ನೀವೇ. ಇವಾಗ ಏನಿಲ್ಲ ಅಂದ್ರು ಎಲ್ಲ ಕತ್ತೆ ಬಂದ್ಬಿಡ್ತದೆ. ಇನ್ನೂರು ಇದು ಎಲ್ಲರಿಗೂ ಮಾಡೋದು ನನಗೆ ಗೊತ್ತದು. ಅಪ್ಪ ಇವಳು ಕೂಡ 1 ವರ್ಷದಿಂದ ನನಗೆ ವೇಟ್ ಮಾಡ್ಕೊಂಡು ಅವಳು ಸಪೋರ್ಟ್ ಮಾಡ್ತಿರ್ಬೇಕು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಯಾರು ಅಷ್ಟೇ ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತಿದ್ರು. ಏನ್ ಲಾಸ್ ಇದೆ ಅದು ನಾನು ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟ್, ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6 ರಿಂದ 7 kg ತನಕ ಟ್ರಾನ್ಸಾಕ್ಷನ್ ಮಾಡ್ಬೇಕು. ಡೀಲರ್ಸ್ ಎಲ್ಲ ನಮ್ ಶೋರೂಮ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದ್ರೆ ಮತ್ತೆ ನನ್ಗೂ ಕೈ ನಡ್ಸಕ್ ಆಗ್ತಿಲ್ಲ. ಐಶು ಆದ್ರೂ ಮೊದ್ಲು ಪಾಪ ಏನೋ ಒಂದ್ ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡ್ಕೊಡೋಳು. ಈಗ ಅವಳು ಫುಲ್ ಪ್ರಾಬ್ಲಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಮೇನ್ ನಾನು ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಕೊಡ್ತೀನಿ ಅಷ್ಟೇ. ಈಗ ನೀನು ಮೇ ಎಂಡ್ಗೆ ಅವಳು ಕುಟ್ಟಿ ನೀನ್ ಕ್ಲಿಯರ್ ಮಾಡೋದು ಮೇ ಎಂಡ್ ಕ್ಲಿಯರ್ ಮಾಡು. ನೀನು ಕ್ಲಿಯರ್ ಮೇ ಎಂಡ್ ಮಾಡು. ಮೇ ಎಂಡ್ ಆದ್ಮೇಲೆ ನೀನೇನ್ ಪರವಾಗಿಲ್ಲ ಬಿಸ್ನೆಸ್ ಮಾಡೋದ್ ಬೇಡ. ಅಲ್ಲಿ ಏನಿದೆ ಅವಾಗ ಅದನ್ನ ಕ್ಲಿಯರ್ ಮಾಡುವಂತೆ. ಅವಳು ಹೇಳ್ತಾ ಇರೋದು ನನ್ ವಾಪಸ್ಸು ಈಗ ಅದನ್ನ ಟರ್ನ್ ಮಾಡ್ಕೊಡಿ ಅಂತ ಕೇಳ್ತಾವಳೆ. ಈಗ ಕೊಟ್ಬಿಡಿ ದುಡ್ಡು ನನ್ ಕೊಡೋಣ ಅಂತ ಹೇಳ್ತಿಲ್ಲ ಅವಳು. ವನಿತಾ ನೀನ್ ಹೇಳ್ತಾ ಇರೋದು ಇವಾಗ ದುಡ್ಡು ಕೊಡಿ ಟರ್ನ್ ಮಾಡ್ತೀನಿ ಅಂತ. ಈಗ 6 kg ಬೇಕಾದ್ರೆ ಕ್ಲೋಸ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಮೇ ಎಂಡ್ಗೆ ಕ್ಲೋಸ್ ಮಾಡಿ ಅಂತ. ಇವಾಗ ಏನ್ ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವ್ ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದ್ರೆ ಇವಾಗ ಒಂದ್ ಸ್ವಲ್ಪ ಇವಾಗ ಟರ್ನ್ ಮಾಡಕ್ಕಾದ್ರೂ ಒಂದ್ ಕೊಟ್ರೆ ನಾನ್ ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದ್ 15 ದಿವಸಕ್ಕೆ ಒಂದ್ 50-60 ಲಕ್ಷ ಆದ್ರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನ್ ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಏನಿದೆ ಅದನ್ನ ಒಂದ್ಸತಿ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡ್ಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಅಣ್ಣ ಹೆಂಗೆ ಗೊತ್ತವಳು ಹೇಳ್ತಾರೆ, ಈಗ ನೀನು 2 ಕೋಟಿ ಕೊಟ್ಟು 3 ಕೋಟಿ ಕೊಟ್ಟು ನಿನಗ್ ಮಾಡೋದ್ ಬೇಡ. ಕರೆಕ್ಟ್. ಅಲೋ, ನೀನು 2 ಕೋಟಿ 3 ಕೋಟಿ ಕೊಟ್ಟು ಈಗ ಮಾಡ್ಬೇಡ. ನೀನು ಒಂದ್ ಕೆಲ್ಸ ಮಾಡು, ಅವಳಿಗೆ 15 ಡೇಸ್ ಒಂದ್ಸರಿ 50 ಲಕ್ಷನ 60 ಲಕ್ಷನ ದುಡ್ಡು ಕೊಟ್ಟು ಕಳ್ಸು. 15 ದಿನಕ್ಕೆ ಮಿಸ್ ಮಾಡ್ದೆ. ಅವಳು ಅದ್ರಲ್ಲಿ ಟರ್ನ್ ಮಾಡ್ಕೊತಾಳೆ. ಅಂದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವಳೆ ಹೊರಗಡೆಯಿಂದ 1-2 ಕೋಟಿ 3 ಕೋಟಿ ದುಡ್ಡು ತಂದು ಅದನ್ನ ಟರ್ನ್ ಮಾಡಿ ಅದ್ರ ಬ್ಯಾಲೆನ್ಸ್ ಮಿಗುತ್ತಲ್ಲ, ಬ್ಯಾಲೆನ್ಸ್ ಏನು ಕವರ್ ಮಾಡ್ಬೇಕು ಅದನ್ನ ಈ ದುಡ್ಡಲ್ಲಿ ಕವರ್ ಮಾಡ್ಕೋತಾಳೆ. ಕವರ್ ಮಾಡಿ ಅವಳು ಅದನ್ನ ಟರ್ನ್ ಮಾಡ್ತಿರ್ತಾಳೆ. ನೀನ್ ಕೊಟ್ಬಿಟ್ಟು ಈಗ 31st ಆಗ್ಲಿ, ಇದು 31st ಆಮೇಲೆ ನಾನು ಕೆಲಸ ಮಾತಾಡ್ಬಿಟ್ಟು ಅದೇ 15 ಡೇಸ್ ಅದನ್ನ ಐಡಿಯಾ ಮಾಡಿ ಮುಗಿಸ್ತೀನಿ. 31st ಇರೋದು ಹಣ ಗೊತ್ತಾಯ್ತಣ್ಣ. ಈಗ ನಾವ್ ಹೇಳೋದ್ ನೀನ್ ಸ್ವಲ್ಪ ನಿಧಾನ ಕೇಳಿಸ್ಕೊ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ಇದು FIR ಮುನ್ನ ಡಿ.ಕೆ. ಸುರೇಶ್ ಅವರೇ ಮಾತಾಡ್ತಿದ್ದಾರೆ ಅಂತ ವನಿತಾ ಗೌಡ ಅನ್ಕೊಂಡಿದ್ದು. ಅದಾದ್ಮೇಲೆ FIR ಆದ್ಮೇಲೂ ಕೂಡ ವನಿತಾ ಮತ್ತು ಐಶ್ವರ್ಯ ಮಾತಾಡ್ತಾರೆ. ದೂರವಾಣಿ ಮುಖಾಂತರ ವನಿತಾ ಮತ್ತು ಐಶ್ವರ್ಯ ಅವರ ಸಂಭಾಷಣೆ ಇರುತ್ತೆ. ಹಣ ಕೊಡ್ಲೇಬೇಕು ಅಂತ ವನಿತಾ ಐತಾಳ್ ಹೇಳ್ತಾರೆ. ನನ್ನ ಹಣ ನನಗೆ ಕೊಟ್ಟು ಬಿಟ್ರೆ ನಾನು ಸುಮ್ಮನಾಗ್ಬಿಡ್ತೀನಿ, ಕೇಸ್ ವಾಪಸ್ ತೆಗಿತೀನಿ ಅಂತಾರೆ. ಆದ್ರೆ ಆಗ ಐಶ್ವರ್ಯ ಗೌಡ ಕಣ್ಣೀರಿಟ್ಟು ಹೆಂಗ್ ಗೋಗರಿತಾಳ ಗೊತ್ತಾ ವನಿತಾ ಐತಾಳ್ ಬಳಿ. ಏನ್ ಮಾತಾಡ್ತಾರೆ ವನಿತಾ ಮತ್ತು ಐಶ್ವರ್ಯ ಗೌಡ ಕೇಳಿಸ್ಕೊಳ್ಳಿ.
ವನಿತಾ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ? ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು ಐಶು. ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡೋ ಬದಲು ದುಡ್ಡು ತಗೊಂಬಾ. ನೀನ್ ಮಾಡಿಸ್ಬಿಟ್ಟು ಬಾ, ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಬಾ ಸ್ಟೇಷನ್ ಬಾ, ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಮೂಮೆಂಟ್ ಸ್ಟಾಪ್ ಮಾಡ್ತೀನಿ. ಇಷ್ಟು ಮಾತಾಡೋ ಬದಲು ನೀನ್ ಬಾ, ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬಾ, ಸ್ಟಾಪ್ ಮಾಡಿಸ್ತೀನಿ. ಬಾ. ಹಲೋ ಹಲೋ, ಹೇಳೋ. ವನಿತಾ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ? ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು ಐಶು. ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡೋ ಬದಲು ದುಡ್ಡು ತಗೊಂಬಾ. ನೀನ್ ಮಾಡಿಸ್ಬಿಟ್ಟು ಬಾ, ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಬಾ ಸ್ಟೇಷನ್ ಬಾ, ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಮೂಮೆಂಟ್ ಸ್ಟಾಪ್ ಮಾಡ್ತೀನಿ. ಇಷ್ಟು ಮಾತಾಡೋ ಬದಲು ನೀನ್ ಬಾ, ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬಾ, ಸ್ಟಾಪ್ ಮಾಡಿಸ್ತೀನಿ. ಬಾ. ಹಲೋ ಹಲೋ